ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ಸ್, ಪ್ರತಿ ಚಾಪ್ಟರಲ್ಲೂ ಟೋಟಲ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಅದು ಕೂಡ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ಬೇಸ್ ಮೇಲೆ. ಆಲ್ರೆಡಿ 12 ಚಾಪ್ಟರ್ವರೆಗೂ ಕಂಪ್ಲೀಟ್ ಮಾಡಿದ್ವಿ. ಇವಾಗ 13th ಚಾಪ್ಟರ್ ಪ್ರೊಬಬಿಲಿಟಿ, ಲಾಸ್ಟ್ ಚಾಪ್ಟರ್. ಅದರಲ್ಲಿ ಕೂಡ ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾಯಿದ್ದೀವಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಸಮ್ಟೈಮ್ಸ್ ವಿ ಆರ್ ಟೆಸ್ಟೆಡ್ ನಾಟ್ ಟು ಶೋ ಅವರ್ ವೀಕ್ನೆಸಸ್ ಬಟ್ ಟು ಡಿಸ್ಕವರ್ ಅವರ್ ಸ್ಟ್ರೆಂತ್ಸ್ ಅಂತ. ಅಂದರೆ ಕೆಲವೊಮ್ಮೆ ನಮಗೆ ಪರೀಕ್ಷೆಗಳು ಅಡ್ಡಿ ಆಗ್ತವೆ. ಆ ಪರೀಕ್ಷೆಗಳು ನಮ್ಮ ದೌರ್ಬಲ್ಯವನ್ನು ತೋರಿಸೋಗೋಸ್ಕರ ಇರೋಂಗಿಲ್ಲ, ನಮ್ಮ ಸಾಮರ್ಥ್ಯವನ್ನು ನಮ್ಮಲ್ಲಿ ಕಂಡುಕೊಳ್ಳಲು ಆ ಒಂದು ಪರೀಕ್ಷೆ ಬಂದಿರುತ್ತೆ ಅಂತ. ಅಂದರೆ ಪರೀಕ್ಷೆ ಅಂದರೆ ಕಷ್ಟಗಳು ಬರುತ್ತೆ. ಆ ಕಷ್ಟಗಳು ನಮ್ಮ ದೌರ್ಬಲ್ಯನ ತೋರಿಸೋ ಥರಾಗಿರೋದಿಲ್ಲ. ನಮ್ಮ ಸಾಮರ್ಥ್ಯ ಏನು ಅಂತ ನಮಗೆ ತಿಳಿಸ್ಕೊಡೋ ಸಲ ನಮಗೆ ಕಷ್ಟ ಬಂದಿರುತ್ತೆ. ಅದನ್ನು ನಾವು ಎದುರಿಸ್ಬೇಕು ಅಂತ. ಚಾಪ್ಟರ್ ಪ್ರೊಬ್ಯಾಬಿಲಿಟಿ. ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ಇದರಲ್ಲಿ? 8 ಮಾರ್ಕ್ಸ್. ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂದರೆ, ಪಾರ್ಟ್ ಎಯಲ್ಲಿ 1 ಮಾರ್ಕ್ ಕ್ವಶನ್, ಕೆಲವು ಟೈಮ್ ಒಂದೇ ಕ್ವಶನ್ ಬರ್ಬೋದು, ಕೆಲವು ಟೈಮ್ 3 ಅಂತಂದರೆ ಯಾವ ಥರ ಸ್ಪ್ಲಿಟ್ ಆಗುತ್ತೆ. 2 ಮಾರ್ಕ್ ಕ್ವಶನ್ಸು MCQ ಇರುತ್ತೆ, 1 ಮಾರ್ಕು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಆಲ್ರೆಡಿ ನಾವು MCQ ಯಾವ ಥರ ಕೇಳ್ತಾನೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಥರ ಕೇಳ್ತಾನೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಅದೇ ಥರ ಪಾರ್ಟ್ ಬಿ ಎಲ್ಲಿ ಬಂದಾಗ 2 ಮಾರ್ಕ್ ಕ್ವಶನ್. ಕೆಲವು ಟೈಮ್ 2 ಕ್ವಶನ್ಸ್ ಬರೋದು, ಕೆಲವು ಟೈಮ್ 1 ಕ್ವಶನ್ ಬರೋದು. ನೋಡಿ, ಇಲ್ಲಿ ಪಾರ್ಟ್ ಸಿ ಎಲ್ಲಿ ಬಂದಾಗ 3 ಮಾರ್ಕ್ ಕ್ವಶನ್, 1 ಕ್ವಶನ್. ಟೋಟಲ್ ಎಷ್ಟು ಬರುತ್ತೆ? 8 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ನೋಡಿ, ಇವತ್ತು 2 ಮಾರ್ಕ್ಸ್ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ನೋಡೋಣ. ಆಲ್ರೆಡಿ 1 ಮಾರ್ಕ್ ಕ್ವಶನ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿದ್ದೀವಿ. ಇವಾಗ 2 ಮಾರ್ಕ್ ಕ್ವಶನ್ಸ್ ಯಾವ ಥರ ಬರುತ್ತೆ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್, ಎ ಕಪಲ್ ಹ್ಯಾಸ್ 2 children. Find the probability that both children are males if it is known that at least one of the children is male ಅಂತ ಇದೆ. ನೋಡಿ, ಇಲ್ಲಿ ಏನು ನೋಡ್ಬೇಕು, ಫಸ್ಟು ಕಪಲ್ ಹ್ಯಾಸ್ 2 children. ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ ಅಂತ. ಲೆಟ್ ಎ ಕಪಲ್ ಹ್ಯಾಸ್ 2 children. ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಎಸ್ ಈಸ್ ಈಕ್ವಲ್ ಟು, ಇಲ್ಲೇನು ಮಾಡೋಣ, ಲೆಟ್ ಬಿ ಬಿ ದ ಬಾಯ್ ಅಂತ. ಬಿ ಬಿ ದ ಬಾಯ್ ಆ್ಯಂಡ್ ಜಿ ಬಿ ದ ಗರ್ಲ್. ನೋಡಿ, ಟೂ ಚಿಲ್ಡ್ರನ್ಸ್ ಅಂದರೆ ಬಾಯ್ ಗರ್ಲ್ ಎರಡೂ ಇರ್ತಾರೆ. ಅವ್ರು ಬಾಯ್ ಗರ್ಲ್ ಅಂತ ಮೆನ್ಷನ್ ಮಾಡಿಲ್ಲ, ಎರಡೂ ಇರುತ್ತೆ. ಇವಾಗ ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ ನೋಡಿ, ಒಟ್ಟಿಗೆ ಬಾಯ್ ಇಬ್ಬರೂ ಬಾಯ್ಸ್ ಇರ್ಬೋದು, ಅಥವಾ ಒಬ್ಬರು ಬಾಯ್ಸು ಒಬ್ಬರು ಗರ್ಲ್ಸ್ ಇರ್ಬೋದು, ಆಮೇಲೆ ಒಂದು ಗರ್ಲು ಒಂದು ಬಾಯ್ ಇರ್ಬೋದು, ಅದೇ ಥರ ಎರಡೂ ಕೂಡ ಗರ್ಲ್ಸ್ ಇರ್ಬೋದು. ಈ ಥರ ಬರುತ್ತೆ ನಮಗೆ ಪ್ರೊಬ್ಯಾಬಿಲಿಟಿ, ಸ್ಯಾಂಪಲ್ ಸ್ಪೇಸ್. ಇವಾಗ ಕಂಡೀಷನ್ ಏನು ಕೊಟ್ಟಿದ್ದಾರೆ, find the probability that both children are males ಅಂತ. if it is known that at least one of the children is male ಅಂತ. ಇಲ್ಲೇನು ತಗೊಳ್ಳೋಣ, ಇ ಅಂತ, probability of EF ಅಂತ ತಗೊಳ್ಳೋಣ. ಇ ಏನಾಗಿರುತ್ತೆ, both children are males ಅಂತ. ಮತ್ತು ಎಫ್ ನೋಡಿ, ಇಫ್ ಇಟ್ ಈಸ್ ನೋನ್ ದಟ್ ಅಟ್ ಲೀಸ್ಟ್ ಒನ್ ಆಫ್ ದ ಚಿಲ್ಡ್ರನ್ ಈಸ್ ಮೇಲ್ ಅಂತ. ಅಟ್ ಲೀಸ್ಟ್ ಒನ್ ಆಫ್ ದ ಚೈಲ್ಡ್ ಈಸ್ ಮೇಲ್ ಅಂತ. ಇಲ್ಲಿ ನೋಡಿ, ಇದಕ್ಕೆ ಪ್ರೊಬಬಿಲಿಟಿ ನಮಗೇನು ಬರುತ್ತೆ, ಸ್ಯಾಂಪಲ್ ಸ್ಪೇಸು ಅಂತಂದರೆ ನೋಡಿ, ಬೋತ್ ಚಿಲ್ಡ್ರನ್ ಆರ್ ಮೇಲ್ಸ್ ಅಂದರೆ ಬಿ, ಎರಡನ್ನೂ ಮೇಲ್ಸೇ ಇರಬೇಕು, ಅಂದರೆ ಬಾಯ್ಸೇ ಇರಬೇಕು ಅಂತ. ಅದೇ ಥರ ನೋಡಿ, ಇಲ್ಲಿ ಅಟ್ ಲೀಸ್ಟ್ ಒನ್ ಆಫ್ ದ ಚೈಲ್ಡ್ ಈಸ್ ಮೇಲ್ ಅಂತ. ನೋಡಿ, ಅಟ್ ಲೀಸ್ಟ್ ಒನ್ ಆಫ್ ದ ಚೈಲ್ಡ್ ಮೇಲ್ ಯಾವ್ದು ಬರುತ್ತೆ,
ನೋಡಿ ಬಿ ಕೊಮ ಬಿ ಬರುತ್ತೆ, ಮತ್ತು ಬಿ ಕೊಮ ಝಿ ಬರುತ್ತೆ, ಮತ್ತು ಝಿ ಕೊಮ ಬಿ ಅಂತ. ಅಟ್ಲೀಸ್ಟ್ 1 ಅಂತಂದಾಗ ನೋಡಿ ಒಬ್ಬರು ಬಾಯ್ ಇರ್ಬೋದು ಮತ್ತು ಇನ್ನೊಂದು ಗರ್ಲ್ ಕೂಡ ಇರ್ಬೋದು ಅಂತ ಅಟ್ಲೀಸ್ಟ್ ಅಂತ ಕೊಟ್ಟಾಗ. ಸೊ ಇವಾಗ ಪ್ರೊಬಬಿಲಿಟಿ ನೋಡಿ, ಪಿ ಆಫ್ ಇ ಮತ್ತು ಪಿ ಆಫ್ ಎಫ್ ಅಂತ ಎರಡನ್ನು ಫೈಂಡ್ ಔಟ್ ಮಾಡ್ಕೊ. ಸೊ ಪಿ ಆಫ್ ಇ ಏನಾಗುತ್ತೆ ಇಲ್ಲಿ ನೋಡಿ, ಪ್ರೊಬಬಿಲಿಟಿ ಏನಿದೆ ನಮಗೆ, ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ದಿ ಔಟ್ಕಮ್ಸ್ ಇರುತ್ತೆ. ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ ನಮಗೆ, ಎನ್ ಆಫ್ ಎಸ್ 4. ಸೊ ಇಲ್ಲಿ ನೋಡಿ ಪ್ರೊಬಬಿಲಿಟಿ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 4 ಇದೆ. ಸೊ ಪಿ ಆಫ್ ಇ ತಗೊಂಡಾಗ ನೋಡಿ 1 ಪೇರ್ ಬರುತ್ತೆ. ಅದೇ ಥರ ಇಲ್ಲಿ ಪಿ ಆಫ್ ಎಫ್, ಸೊ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 2 ಇದೆ. ಸೊ ಇಲ್ಲಿ ಎಷ್ಟಿದೆ ನೋಡಿ 1 2 3 ಪೇರ್ಸ್ ಬರುತ್ತೆ. ಏನಕ್ಕಂದರೆ ಅಟ್ಲೀಸ್ಟ್ 1 ಆಫ್ ದ ಚೈಲ್ಡ್ ಈಸ್ ಮೇಲ್ ಅಂತ. ಇವಾಗ ಆಲ್ಸೋ ಏನನ್ನು ಫೈಂಡ್ ಮಾಡಬೇಕು, ಇ ಇಂಟರ್ಸೆಕ್ಷನ್ ಎಫ್ ಅಂತ. ನೋಡಿ ಇ ಇಂಟರ್ಸೆಕ್ಷನ್ ಎಫ್, ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಇರೋದು, ಎರಡರಲ್ಲಿ ಕಾಮನ್ ಯಾವ ಪೇರ್ ಇದೆ ನೋಡಿ ನಮಗೆ, ಬಿ ಕಾಮ ಬಿ ಅಂತ. ಸೊ ಬಿ ಕಾಮ ಬಿ. ಇವಾಗ ಇದ್ರದ್ದು ಪ್ರೊಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಯೂನಿಯನ್ ಅಂದಾಗ ಎಲ್ಲನೂ ಬರುತ್ತೆ, ಕಾಮನ್ ಇರೋದು, ಕಾಮನ್ ಇಲ್ಲದೆ ಇರೋದೆಲ್ಲ ಬರುತ್ತೆ. ಬಟ್ ಇಂಟರ್ಸೆಕ್ಷನ್ ಇದ್ದಾಗ ಕಾಮನ್ ಇರೋದು ಮಾತ್ರ ಬರುತ್ತೆ. ಸೊ ಇಲ್ಲಿನೂ ಕೂಡ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಷ್ಟಿದೆ, ಎನ್ ಆಫ್ ಎಸ್ 4. ಸೊ ಇದರಲ್ಲಿ ಫೇವರೇಬಲ್ ಔಟ್ಕಮ್ಸ್ 1 ಟೈಮ್. ಇವಾಗ ನೋಡಿ ಏನು ಕೇಳಿರೋದು, ಪ್ರೊಬಬಿಲಿಟಿ ದ್ಯಾಟ್ ಬೋತ್ ಚಿಲ್ಡ್ರನ್ ಆರ್ ಮೇಲ್ಸ್ ಇಫ್ ಇಟ್ ಈಸ್ ನೋನ್ ದ್ಯಾಟ್ ಅಟ್ಲೀಸ್ಟ್ 1 ಆಫ್ ದ ಚಿಲ್ಡ್ರನ್ ಈಸ್ ಮೇಲ್ ಅಂತ. ಸೊ ಪ್ರೊಬಬಿಲಿಟಿ ಯಾವುದನ್ನು ಫೈಂಡ್ ಮಾಡಬೇಕು, ಪಿ ಆಫ್ ಇ ಡಿವೈಡ್ಸ್ ಎಫ್. ಸೊ ನೋಡಿ ನಮಗೆ ಫಾರ್ಮುಲಾ ಗೊತ್ತು, ಎ ಡಿವೈಡ್ಸ್ ಬಿ ಮತ್ತು ಬಿ ಡಿವೈಡ್ಸ್ ಎ ಇದ್ದಾಗ ಏನಾಗುತ್ತೆ, ಪಿ ಆಫ್ ಎ ಡಿವೈಡ್ಸ್ ಬಿ ಅಂತಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ಅಂತ. ಸೊ ನೋಡಿ ಇ ಡಿವೈಡ್ಸ್ ಎಫ್ ಅಂತಂದಾಗ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್. ಸೊ ಇಲ್ಲಿ ನೋಡಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ ನಮಗೆ 1/4, ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ವಿ, ಅದನ್ನು ಯೂಸ್ ಮಾಡಬೇಕು. ಸೊ ಪಿ ಆಫ್ ಎಫ್ ಅಂದರೆ ಎಷ್ಟಿದೆ ನಮಗೆ 3/4 ಅಂತ. ಸೊ ಸಿಂಪ್ಲಿಫೈ ಮಾಡಿದಾಗ ನೋಡಿ 1/4 ಡಿವೈಡೆಡ್ ಬೈ 3/4 ಅಂದರೆ ರೆಸಿಪ್ರೋಕಲ್ ತಗೊಂಡಾಗ 1/4 ಇಂಟು 4/3 ಅಂತ. ಸೊ 4 ಕ್ಯಾನ್ಸಲ್ ಆಗಿಬಿಟ್ಟು 1/3. ಸೊ ಪ್ರೊಬಬಿಲಿಟಿ ಏನಾಯಿತು ನಮಗೆ, ಪಿ ಆಫ್ ಇ ಡಿವೈಡ್ಸ್ ಎಫ್ ಈಸ್ ಈಕ್ವಲ್ ಟು 1/3 ಅಂತ. ನೋಡಿ ಕ್ವಶನ್ ಏನಿದೆ ನಮಗೆ, couple has 2 children. So couple has 2 children. No? So find the probability that both children are male. If children are male, so if it is known that at least one of the children is male ಅಂತ. So couple has 2 children ಅಂದರೆ ಒಂದು ಬಾಯ್ ಇರ್ಬೋದು, ಬಿ ಅಂತಂದರೆ ಬಾಯ್ ಅಂತ ತಗೊಂಡಿದ್ದೀವಿ, ಜಿ ಅಂತಂದರೆ ಗರ್ಲ್ ಅಂತ. ಸೊ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ, ಕೆಲವು ಟೈಮ್ 2 ಗರ್ಲ್ಸ್ ಇರ್ಬೋದು, ಅಥವಾ 2 ಬಾಯ್ಸ್ ಇರ್ಬೋದು, ಅಥವಾ 1 ಬಾಯ್ 1 ಗರ್ಲ್ ಮತ್ತು 1 ಗರ್ಲ್ 1 ಬಾಯ್, ಈ ಥರ ಇರ್ಬೋದು. ಸೊ ಸ್ಯಾಂಪಲ್ ಸ್ಪೇಸ್ ಏನು ಬಂತು ನಮಗೆ 4. ಇವಾಗ ನೋಡಿ ಬೋತ್ ಚಿಲ್ಡ್ರನ್ ಆರ್ ಮೇಲ್ ಇದ್ದಾಗ ಏನು ಬರುತ್ತೆ ನಮಗೆ, ಇ ಅಂತ ತಗೊಂಡಿದ್ವಿ, ಅದನ್ನು ಇ ಈಸ್ ಈಕ್ವಲ್ ಟು ಬಿ ಕಾಮ ಬಿ, 1 ಪೇರ್ ಮಾತ್ರ ಬರುತ್ತೆ. ಅದೇ ಥರ ಅಟ್ಲೀಸ್ಟ್ 1 ಆಫ್ ದ ಚೈಲ್ಡ್ ಈಸ್ ಮೇಲ್ ಇದ್ದಾಗ ನೋಡಿ ಬಿ ಕಾಮ ಬಿ, ಇಲ್ಲಿನೂ ಒಂದಿದೆ ಬಾಯ್, ಎಕ್ಸ್ಟ್ರಾನು ಇರ್ಬೋದು ಬಟ್ ಮಿನಿಮಮ್ 1 ಇರ್ಬೋದು ಅಂತ ಅಟ್ಲೀಸ್ಟ್ ಅಂದರೆ. ಅದೇ ಥರ ಇಲ್ಲಿನೂ 1 ಬಾಯ್ 1 ಗರ್ಲ್ ಮತ್ತು 1 ಗರ್ಲ್ 1 ಬಾಯ್, ಎಷ್ಟಿದೆ ಇಲ್ಲಿ 3 ಪೇರ್ಸ್ ಬರುತ್ತೆ. ಸೊ ಇವಾಗ ಪಿ ಆಫ್ ಇ ಫೈಂಡ್ ಔಟ್ ಮಾಡಬೇಕಾದ್ರೆ ಪ್ರೊಬಬಿಲಿಟಿ ಅಂದರೆ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಇದೆ. ಸೊ ಪಿ ಆಫ್ ಇ ಏನಾಗುತ್ತೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತಂದರೆ 4 ಇದೆ. ಸೊ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ನೋಡಿ ಎಷ್ಟು ಪೇರ್ ಇದೆ ನಮಗೆ, 1 ಪೇರ್, ಬಿ ಕಾಮ ಬಿ ಅಂತ. ಸೊ 1/4. ಅದೇ ಥರ ಪಿ ಆಫ್ ಎಫ್ ತಗೊಂಡಾಗ ನೋಡಿ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸು 3 ಬರುತ್ತೆ, 3 ಪೇರ್ ಇದೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ 4, ಸೇಮ್ ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ನೋಡಿ ಇವಾಗ ಎ ಇ ಇಂಟರ್ಸೆಕ್ಷನ್ ಎಫ್, ಇಂಟರ್ಸೆಕ್ಷನ್ ಅಂತಂದರೆ ಕಾಮನ್ ಇರೋದು, ಸೆಟ್ಟಲ್ಲಿ ನೋಡಿರ್ತೀವಿ, ಯೂನಿಯನ್ ಅಂತಂದರೆ ಎಲ್ಲ ಬರುತ್ತೆ, ಇಂಟರ್ಸೆಕ್ಷನ್ ಇದ್ದಾಗ ಎರಡದ್ರಲ್ಲಿ ಕಾಮನ್ ಇರೋ ಸೆಟ್ ಆಗಿರುತ್ತೆ.
ಕಾಮನ್ ಇರೋದು ಎಲಿಮೆಂಟ್ಸ್ ಆಗಿರುತ್ತೆ. ಸೊ ಇವಾಗ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ನೋಡಿ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂದರೆ ಸ್ಯಾಂಪಲ್ ಸ್ಪೇಸ್ 4 ಇದೆ, ಇಲ್ಲಿ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸು 1 ಇದೆ. ಸೊ ಇವಾಗ ಪಿ ಆಫ್ ಇ ಡಿವೈಡ್ಸ್ ಎಫ್ ಏನಾಗುತ್ತೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಈಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ 1/4 ಇದೆ, ಪಿ ಆಫ್ ಎಫ್ ಅಂತಂದರೆ 3/4. ಸೊ ಪಿ ಆಫ್ ಇ ಡಿವೈಡ್ಸ್ ಎಫ್ ಈಸ್ ಈಕ್ವಲ್ ಟು ಏನು ಬರುತ್ತೆ, 1/4 ಡಿವೈಡೆಡ್ ಬೈ 3/4 ಅಂದರೆ ರೆಸಿಪ್ರೋಕಲ್ ಬರುತ್ತೆ, 1/4 ಇಂಟು 4/3, 4 ಕ್ಯಾನ್ಸಲ್ ಆಗಿಬಿಟ್ಟು ಆನ್ಸರ್ 1/3. ನೋಡಿ ಈ ಥರ ಕೇಳ್ಬೋದು 2 ಮಾರ್ಕ್ ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ, ಪ್ರೂವ್ ದ್ಯಾಟ್ ಇಫ್ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ದೆನ್ ಶೋ ಆರ್ ದ ಈವೆಂಟ್ಸ್ ಇ ಆ್ಯಂಡ್ ಎಫ್ ಆರ್ ಒಂದು ನಿಮಿಷ. ದೆನ್ ಈವೆಂಟ್ಸ್ ಇ ಆ್ಯಂಡ್ ಎಫ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಅಂತ ನೋಡಿ. ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಅಂತ. ಇ ಆ್ಯಂಡ್ ಎಫ್ ಇಂಡಿಪೆಂಡೆಂಟ್ ಇದೆ, ಬಟ್ ನಾವು ಪ್ರೂವ್ ಮಾಡಬೇಕಿರೋದು ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಅಂತ. ಸೊ ನಮಗೇನು ಗೊತ್ತಿದೆ, ಇಂಡಿಪೆಂಡೆಂಟ್ ಅಂದರೆ ಯಾವ ಥರ ಬರುತ್ತೆ, ವಿ ಹ್ಯಾವ್ 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಇದ್ದಾಗ, ಸೊ ಈವೆಂಟ್ಸ್ ಅಂತ ಕೂಡ ಹೇಳ್ಬೋದು. 2 ಇಂಡಿಪೆಂಡೆಂಟ್ ವೇರಿಯೇಬಲ್ಸ್, ಇಂಡಿಪೆಂಡೆಂಟ್ ಈವೆಂಟ್ಸ್ ಅಲ್ಲ ಇಲ್ಲಿ, ಇಂಡಿಪೆಂಡೆಂಟ್ ಈವೆಂಟ್ಸ್ ಆರ್ ಎ ಆ್ಯಂಡ್ ಬಿ ಇದ್ದಾಗ ಏನಾಗುತ್ತೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಂತ. ನೋಡಿ ಎರಡು ಈವೆಂಟು ಇಂಡಿಪೆಂಡೆಂಟ್ ಇದ್ದಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಬರುತ್ತೆ. ಬಟ್ ನಾವಿಲ್ಲಿ ಪ್ರೂವ್ ಮಾಡಬೇಕಿರೋದು ಪಿ ಆಫ್ ಇ ಇಂಟರ್ಸೆಕ್ಷನ್ ಪಿ ಆಫ್ ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ ದ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ. ಸೊ ಲೆಟ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್, ನೋಡಿ ಏನಕ್ಕೆ ನಾವು ಇಂಟರ್ಸೆಕ್ಷನ್ ತೊಗೊಂಡ್ವಿ, ಯೂನಿಯನ್ ತೊಗೊಳ್ಳಿಲ್ಲ ಅಂದರೆ ನಾವು ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ ಪ್ರೂವ್ ಮಾಡಬೇಕಾದ್ರೆ ನಮ್ಗೆ ಇಂಟರ್ಸೆಕ್ಷನ್ ತೊಗೊಂಡಾಗ ಮಾತ್ರ ಪ್ರೂವ್ ಮಾಡ್ಬೋದು. ಸೊ ಇವಾಗ ದಿಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಅಂದರೆ ಏನು ಬರುತ್ತೆ ನಮಗೆ, ಆ್ಯಂಡ್ ಯೂನಿಯನ್ ಅಂದಾಗ ಆರ್ ಇದೆ ನೋಡಿ, ಆ್ಯಂಡ್ ಅಂತಂದರೆ ಇಂಟರ್ಸೆಕ್ಷನ್ ಬರುತ್ತೆ, ಆರ್ ಅಂತಂದಾಗ ಯೂನಿಯನ್ ಬರುತ್ತೆ. ನೋಡಿ ಸೆಟ್ಟಲ್ ನಾವು ಫಸ್ಟ್ ಇಯರಲ್ಲಿ ಸ್ಟಡಿ ಮಾಡಿರ್ತೀವಿ. ಸೊ ಇವಾಗ ನೋಡಿ ಇ ಆ್ಯಂಡ್ ಎಫ್ ಡ್ಯಾಶ್ ಅಂದರೆ ನಾಟ್ ಎಫ್ ಅಂತ ನೋಡಿ, ಬರೀ ಎಫ್ ಅಂದರೆ ಈವೆಂಟ್ಸ್, ಎಫ್ ಡ್ಯಾಶ್ ಅಂತಂದರೆ ನೋಡಿ ಇಲ್ಲಿ ಎ ಅಂತಂದಾಗ ಎ ಡ್ಯಾಶ್ ಅಂತಂದರೆ 1 - ಎ ಅಂತ ಇರುತ್ತೆ, ಎ ಡ್ಯಾಶ್ ಅಂತಂದಾಗ. ಸೊ ಇಲ್ಲಿ ಈಸ್ ಈಕ್ವಲ್ ಟು ಪಿ ಆಫ್ ಇ ಮೈನಸ್ ನೋಡಿ ನಾಟ್ ಎಫ್ ಅಂತಂದರೆ ಇಲ್ಲಿ ನೋಡಿ ಏನು ಬರುತ್ತೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ನೋಡಿ. ಪಿ ಆಫ್ ಇ ಆ್ಯಂಡ್ ನಾಟ್ ಎಫ್ ಅಂತಂದಾಗ ಪಿ ಆಫ್ ಇ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ. ಇವಾಗ ನೋಡಿ ಪಿ ಆಫ್ ಇ ಆ್ಯಸ್ ಇಟ್ ಈಸ್. ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತಂದರೆ ಮೈನಸ್ ಅಲ್ಲ ಇದು, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊತೀವಿ. ಸೊ ಏನು ಬರುತ್ತೆ ನಮಗೆ, ಮೈನಸ್ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಅಂತ, ಯೂಸಿಂಗ್ ದಿಸ್ ಒನ್ ಫಸ್ಟ್ ಒನ್. 2 ಇಂಡಿಪೆಂಡೆಂಟ್ ಇವೆಂಟ್ಸ್ ಆರ್ ಎ ಆ್ಯಂಡ್ ಬಿ ಇದ್ದಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಂತ. ಸೊ ಇಲ್ಲಿ ಪಿ ಆಫ್ ಇ ಅನ್ನು ನಾವು ಕಾಮನ್ ತಗೋಬೋದು. ಸೊ ಪಿ ಆಫ್ ಇ ಕಾಮನ್ ತಗೊಂಡಾಗ ಏನು ಬರುತ್ತೆ, ಇಲ್ಲಿ ರಿಮೈನಿಂಗ್ 1 ಇರುತ್ತೆ, ಇಲ್ಲೇನಿರುತ್ತೆ ಪಿ ಆಫ್ ಎಫ್. ಇವಾಗ ಪಿ ಆಫ್ ಇ ಆ್ಯಸ್ ಇಟ್ ಈಸ್ ಇಂಟು 1 - ಪಿ ಆಫ್ ಎಫ್. ನೋಡಿ ಇವಾಗ ಪಿ ಆಫ್ ಎ ಡ್ಯಾಶ್ ಅಥವಾ ಈ ಕಾಂಪ್ಲಿಮೆಂಟ್ ಅದು ಕೂಡ ಹೇಳ್ಬೋದು, 1 - ಪಿ ಆಫ್ ಎ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ನಮಗೆ ಪಿ ಆಫ್ ಎಫ್ ಡ್ಯಾಶ್ ಅಂತ. ಸೊ ಇಲ್ಲಿ ಏನಿತ್ತು ನಮಗೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಡ್ಯಾಶ್. ಸೊ ದೇರ್ ಫೋರ್ ಏನಾಗುತ್ತೆ,
ಪಿ ಸಾರಿ ಇ ಅಲ್ಲ, ಇ ಆ್ಯಂಡ್ ಪಿ ಅಂದರೆ ಪ್ರಾಬಬಿಲಿಟಿ ಆಗುತ್ತೆ. ಇ ಆ್ಯಂಡ್ ಇ ಎಫ್ ಡ್ಯಾಶ್ ಈವೆಂಟ್ಸ್. ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ independent events. ಸೊ ನೋಡಿ ಕ್ವಶನ್ ಅಲ್ಲಿ ಏನಿತ್ತು ನೋಡೋಣ. ಪ್ರೂವ್ ದಟ್ ಇಫ್ ಇ ಆ್ಯಂಡ್ ಎಫ್ ಆರ್ ದ ಇಂಡಿಪೆಂಡೆಂಟ್ ಈವೆಂಟ್ಸ್ ಇದ್ರೆ ದೆನ್ ಈವೆಂಟ್ಸ್ ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ ಆಲ್ಸೋ ಇಂಡಿಪೆಂಡೆಂಟ್ ಅಂತ. ಸೊ ನಮಗೇನು ಗೊತ್ತಿದೆ, 2 ಇಂಡಿಪೆಂಡೆಂಟ್ ಈವೆಂಟ್ಸ್ ಇದ್ದಾಗ ಎ ಆ್ಯಂಡ್ ಬಿ ಅಂತ 2 ಈವೆಂಟ್ಸ್ ತೊಗೊಂಡಿದ್ವಿ. ಸೊ ಏನಿರುತ್ತೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇರುತ್ತೆ. ಸೊ ಲೆಟ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್, ಬಿಕಾಸ್ ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ ಇಂಡಿಪೆಂಡೆಂಟ್ ಅಂತ ಶೋ ಮಾಡೋಕೆ ಹೇಳ್ತಿದ್ದಾನೆ. ಸೊ ಇವಾಗ ಇಂಟರ್ಸೆಕ್ಷನ್ ತಗೋಬೇಕು. ಇಂಡಿಪೆಂಡೆಂಟ್ ಅಂದರೆ ಇಲ್ಲಿ ನೋಡಿ ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಅಂದರೆ ಪಿ ಆಫ್ ಇ ಆ್ಯಂಡ್ ನಾಟ್ ಎಫ್ ಅಂತ. ಎಫ್ ಡ್ಯಾಶ್ ಇನ್ ದಿಸ್ ಇಸ್ ನಾಟ್ ಎಫ್. ಸೊ ಇಲ್ಲೇನಾಗುತ್ತೆ, ಪಿ ಆಫ್ ಇ ಮೈನಸ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬರುತ್ತೆ. ಇವಾಗ ಪಿ ಆಫ್ ಇ ಆ್ಯಸ್ ಇಟ್ ಈಸ್, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ನೋಡಿ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಬೇಸ್ಡ್ ಆನ್ ದಿಸ್ ಒನ್. ಸೊ ಪಿ ಆಫ್ ಇ ಕಾಮನ್ ತೊಗೊಂಡಾಗ ಪಿ ಆಫ್ ಇ ಕಾಮನ್ ತೊಗೊಂಡ್ರೆ ಇಲ್ಲಿ ರಿಮೈನಿಂಗ್ 1 ಬರುತ್ತೆ, ಇಲ್ಲಿ ರಿಮೈನಿಂಗ್ ಪಿ ಆಫ್ ಎಫ್. ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಪಿ ಆಫ್ ಇ 1 ಮೈನಸ್ ಪಿ ಆಫ್ ಎಫ್ ಅಂದರೆ ನೋಡಿ ಏನಿದೆ, ಪಿ ಆಫ್ ಎ ಡ್ಯಾಶ್ ಯಾವುದಕ್ಕೆ ಈಕ್ವಲ್ ಇದೆ, 1 ಮೈನಸ್ ಪಿ ಆಫ್ ಎ ಅಂತ. ಸೊ ಇಲ್ಲಿ ನೋಡಿ ಏನು ಬರುತ್ತೆ, 1 ಮೈನಸ್ ಪಿ ಆಫ್ ಎಫ್ ಈಸ್ ಅ ಪಿ ಆಫ್ ಎಫ್ ಡ್ಯಾಶ್ ಅಂತ. ಸೊ ಇಲ್ಲಿ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಈಸ್ ಅ ಪಿ ಆಫ್ ಇ ಇಂಟು ಪಿ ಆಫ್ ಎಫ್ ಡ್ಯಾಶ್ ಅಂದರೆ ಇ ಆ್ಯಂಡ್ ಎಫ್ ಡ್ಯಾಶ್ ಆರ್ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಂತ. ನೋಡಿ ಇಂಡಿಪೆಂಡೆಂಟ್ ಅಂದರೆ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಇರುತ್ತೆ. ಸೊ ಅದು ನೆನಪಲ್ಲಿದ್ದರೆ ನಿಮಗೆ ಈಸಿ ಆಗುತ್ತೆ. ನೆಕ್ಸ್ಟ್ ನೋಡಿ ಥರ್ಡ್ ಒನ್ ಇದು, ಗಿವನ್ ದಟ್ ಇ ಆ್ಯಂಡ್ ಎಫ್ ಆರ್ ಈವೆಂಟ್ಸ್ such that P of E 0.6 ಇದೆ, P of F 0.3 and P of E intersection F is equal to 0.2. Find P of E divides F and P of E divides, sorry F divides E ಆಗಬೇಕಿದೆ. ಎಫ್ ಡಿವೈಡ್ ಸಿ ಅಂತ. ಸೊ ಇಲ್ಲಿ ನೋಡಿ ಕೊಟ್ಟಿರೋದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಫೈಂಡ್ ಮಾಡಬೇಕು. ಗಿವನ್ ಏನಿದೆ ನಮಗೆ, ಪಿ ಆಫ್ ಇ ಇದೆ ಎಷ್ಟು 0.6, ಪಿ ಆಫ್ ಎಫ್ ಇದೆ ಎಷ್ಟು 0.3 ಅಂತ. ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇದೆ ಎಷ್ಟಿದೆ 0.2 ಅಂತ. ಸೊ ನೋಡಿ ಇಲ್ಲಿ 2 ಫಾರ್ಮುಲಾ, ಪಿ ಆಫ್ ಎ ಡಿವೈಡ್ಸ್ ಬಿ ಇದ್ದಾಗ is equal to ಏನಾಗುತ್ತೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ. ಅದೇ ಥರ ಪಿ ಆಫ್ ಬಿ ಡಿವೈಡ್ಸ್ ಎ ಇದ್ದಾಗ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಎ ಅಂತ. ಸೊ ನೋಡಿ ಇಲ್ಲಿ ಫಸ್ಟ್ ಯಾವುದಿದೆ ನಮಗೆ, ಪಿ ಆಫ್ ಇ ಡಿವೈಡ್ಸ್ ಎಫ್ ಅಂತ. ಸೊ ಏನು ಬರುತ್ತೆ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಅಂತ. ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಯಾವುದು 0.2 ಅಂತ. ಪಿ ಆಫ್ ಎಫ್ ಅಂತಂದರೆ 0.3 ಅಂತ. ನೋಡಿ ಪಾಯಿಂಟ್ 2 ಇದರಲ್ಲಿ ಇರೋದ್ರಿಂದ 2/3 ರಿಮೂವ್ ಮಾಡ್ಬೋದು. ಇಲ್ಲೇನೋ ಆಫ್ಟರ್ ದಿ ಪಾಯಿಂಟ್ 1 ಡಿಜಿಟ್ ಇದೆ, ಇಲ್ಲೇನೋ ಆಫ್ಟರ್ ದಿ ಪಾಯಿಂಟ್ 1 ಡಿಜಿಟ್ ಇದೆ. ಸೊ ಸೇಮ್ ನಂಬರ್ ಆಫ್ ಡಿಜಿಟ್ಸ್ ಇದ್ರೆ ಆಫ್ಟರ್ ದಿ ಪಾಯಿಂಟ್ ನಾವು ಪಾಯಿಂಟನ್ನು ರಿಮೂವ್ ಮಾಡ್ಬೋದು, ನ್ಯೂಮರೇಟರ್ ಡಿನಾಮಿನೇಟರ್ ಇದ್ದಾಗ. ಸೊ 2/3 ಆ್ಯಂಡ್ ಪಿ ಆಫ್ ಎಫ್ ಡಿವೈಡ್ಸ್ ಇ ಅಂತ. ಸೊ ಇಲ್ಲೇನು ಕೂಡ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬರುತ್ತೆ, ಬಟ್ ಡಿವಿಷನ್ ಏನಾಗುತ್ತೆ, ಪಿ ಆಫ್ ಇ ಆಗಿರುತ್ತೆ. ಈಸ್ ಈಕ್ವಲ್ ಟು ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ 0.2 ಅಂತ, ಪಿ ಆಫ್ ಇ ಅಂದರೆ 0.6 ಅಂತ. ಸೊ ಇಲ್ಲೇನು ಪಾಯಿಂಟ್ ರಿಮೂವ್ ಮಾಡಿದ್ರೆ 2/6, 2 1s 2 3s, ಸೊ 1/3 ಅಂತ. ನೋಡಿ ಕ್ವಶನ್ ಏನಿತ್ತು, ಗಿವನ್ ದಟ್ E and F are events such that P of E is 0.6, P of F is 0.3 and P of E intersection F is 0.2. Find P of E divides F and P of F divides E. So P of E divides F ಏನಾಗಿದೆ, P of E intersection F divided by P of F. So P of E intersection F ಅಂದರೆ 0.2 divided by P of F ಅಂದರೆ 0.3. So ಇಲ್ಲಿ ನೋಡಿ 0.2 0.3 ರಿಮೂವ್ ಆಗಿಬಿಡುತ್ತೆ, 2 ಆಫ್ಟರ್ ದಿ ಪಾಯಿಂಟ್ 1 ಡಿಜಿಟ್ ಇರೋದ್ರಿಂದ. ಸೊ 2/3 ಬಂತು. ಪಿ ಆಫ್ ಎಫ್ ಡಿವೈಡ್ಸ್ ಇ ಅಂದರೆ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಇ ಅಂತ.
ಸೊ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ 0.2, ಪಿ ಆಫ್ ಇ ಅಂತಂದರೆ 0.6. ಇಲ್ಲೇನೂ ಕೂಡ ಪಾಯಿಂಟ್ ರಿಮೂವ್ ಆಫ್ಟರ್ ದಿ ಪಾಯಿಂಟ್ ಸಿಂಗಲ್ ಡಿಜಿಟ್ ಇದೆ, ಒನ್ ಡಿಜಿಟು. ಸೊ 2/6 ಅಂದರೆ 2 1s 2 3s ಡಿವೈಡ್ ಮಾಡ್ಬೋದು. ಸೊ ಆನ್ಸರ್ ಏನು ಬಂತು 1/3 ಅಂತ. ಸೊ ನೋಡಿ ಈ ಥರನೂ ಕೂಡ ಕೇಳ್ಬೋದು ಕ್ವಶನ್ 2 ಮಾರ್ಕ್ಗೆ. ನೆಕ್ಸ್ಟ್ ನೋಡಿ 4th ಒನ್ ಇದೆ. probability that A speaks truth is 4/5 ಇದೆ probability. A coin is tossed, A reports that a head appears. Find the probability that actually head ಅಂತ ಕೇಳ್ತಿದ್ದಾನೆ. ಆ್ಯಕ್ಚುಲಿ ಹೆಡ್ ಇದ್ದಾಗ ಪ್ರಾಬಬಿಲಿಟಿ ಏನಾಗುತ್ತೆ ಅಂತ. ಸೊ ಇಲ್ಲಿ ಏನಂತ ತಗೊಳ್ಳೋಣ. ಫಸ್ಟು ಎ ಸ್ಪೀಕ್ಸ್ ಅಂದರೆ ಒಬ್ಬ ಎ ಅನ್ನೋ ವ್ಯಕ್ತಿ ಸ್ಪೀಕ್ಸ್ ಟ್ರೂತ್ ಈಸ್ 4/5 ಅಂತ. ಸೊ ಅದನ್ನು ಏನಂತ ತಗೊಳ್ಳೋಣ, ಇವೆಂಟ್ ಇ ಅಂತ ತಗೊಳ್ಳೋಣ. ಇ ಏನಾಗುತ್ತೆ, ಎ ಸ್ಪೀಕ್ಸ್ ಟ್ರೂತ್ ಅಂತ. ಅದೇ ಥರ ಎಫ್ ಅಂತ ತಗೊಳ್ಳೋಣ. ಈವೆಂಟು ಏನಿದೆ, ಎ ಲೈಸ್ ಅಂತ ತಗೊಳ್ಳೋಣ. ಎ ಸ್ಪೀಕ್ಸ್ ಲೈ ಅಂತ. ಹೆಚ್ ಅಂತ ತಗೊಳ್ಳೋಣ. ಹೆಡ್ ಅಪಿಯರ್ಸ್ ಅಂತ ಟಾಸ್ ಆಫ್ ಕಾಯಿನ್. ನೋಡಿ ಇಲ್ಲಿದೆ ಹೆಡ್ ಅಪಿಯರ್ಸ್. ಆನ್ ದಿ ಟಾಸ್ ಆಫ್ ಕಾಯಿನ್ ಅಂತ. ನೋಡಿ ಕಾಯಿನನ್ನು ಟಾಸ್ ಮಾಡಿದಾಗ ಹೆಡ್ ಅಪಿಯರ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗೇನು ಫೈನ್ ದ ಪ್ರೊಬಾಬಿಲಿಟಿ ದಟ್ ಆ್ಯಕ್ಚುಲಿ ಹೆಡ್ ಅಂತ. probability that actually head. ಸೊ ಏನಾಗಿರುತ್ತೆ ಅಂದರೆ ದಟ್ ಈಸ್ ಪಿ ಆಫ್ ಇ ಡಿವೈಡ್ಸ್ ಹೆಚ್ ಅಂತ. ಸೊ ಪಿ ಆಫ್ ಇ ಡಿವೈಡ್ಸ್ ಹೆಚ್ ಏನಾಗುತ್ತೆ, ಇಲ್ಲಿ 3 ಇವೆಂಟ್ಸ್ ಇದೆ. ಸೊ ಪಿ ಆಫ್ ಇ ಡಿವೈಡ್ಸ್ ಹೆಚ್ ಅಂತಂದರೆ ಪಿ ಆಫ್ ಇ ಇಂಟು ಪಿ ಆಫ್ ಹೆಚ್ ಡಿವೈಡ್ಸ್ ಇ ಡಿವೈಡೆಡ್ ಬೈ ಪಿ ಆಫ್ ಎಫ್ ಇಂಟು ಪಿ ಆಫ್ ಹೆಚ್ ಡಿವೈಡ್ಸ್ ಎಫ್ ಪ್ಲಸ್ ಪಿ ಆಫ್ ಇ ಇಂಟು ಪಿ ಆಫ್ ಹೆಚ್ ಡಿವೈಡ್ಸ್ ಇ ಅಂತ. ಇಲ್ಲಿ ಎಫ್ ಬರುತ್ತೆ, ಇಲ್ಲಿ ಇ ಬರುತ್ತೆ. ಸೊ ನೋಡಿ ಈ ಒಂದು ಫಾರ್ಮುಲನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಏನಕ್ಕಂದರೆ ನೋಡಿ ಎ ಅನ್ನೋ ವ್ಯಕ್ತಿ ಸ್ಪೀಕ್ಸ್ ಟ್ರೂತ್ ಈಸ್ 4/5 ಇದೆ. ಆಮೇಲೆ ಲೈ ಅಂತ ತಗೊಂಡಾಗ ಎಫ್ ಇವೆಂಟ್ ತಗೊಂಡಿದ್ವಿ. ಆಮೇಲೆ ಹೆಡ್ ಆಫ್ ಇಯರ್ಸ್ ಅಂದರೆ ಹೆಚ್ ಅಂತ ತಗೊಂಡಿದ್ವಿ. ಸೊ ಪ್ರೊಬಬಿಲಿಟಿ ದಟ್ ಆ್ಯಕ್ಚುಲಿ ಹೆಡ್ ಅಂತಂದರೆ ಪಿ ಆಫ್ ಇ ಡಿವೈಡ್ಸ್ ಹೆಚ್ ಅಂತ. ಸೊ ಪಿ ಆಫ್ ಇ ಡಿವೈಡ್ಸ್ ಹೆಚ್ ಏನಾಗಿರುತ್ತೆ ನಮಗೆ, ಪಿ ಆಫ್ P of E divides H is equal to P of E into P of H divides E divided by P of F into P of H divides F plus P of E into P of H divides E ಅಂತ. ಇವಾಗ ನೋಡಿ ನಮಗೆ P of E ಅಂತಂದರೆ probability of A speaks truth ಆಲ್ರೆಡಿ ಇದೆ 4/5. ಸೊ ತಗೋಬೋದು ನಾವು. ನೋಡಿ P of E ಏನಿದೆ 4/5 ಕೊಟ್ಟಿರೋದಿದೆ ಅದು. ಅದೇ ಥರ ಪಿ ಆಫ್ ಎಫ್ ಅಂತಂದರೆ ಪ್ರಾಬಬಿಲಿಟಿ ಏನು ತೊಗೊಂಡಿದ್ವಿ, ಎಫ್ ಅಂದರೆ ಲೈ ಅಂತ, ಎ ಸ್ಪೀಕ್ಸ್ ಲೈ ಅಂತ. ಸೊ ಎ ಸ್ಪೀಕ್ಸ್ ಲೈ ಅಂತಂದರೆ ನೋಡಿ 1 - ಪಿ ಆಫ್ ಇ ಅಂತ. ನೋಡಿ ಇದರಲ್ಲಿ ಒನ್ನಲ್ಲಿ ಅವ್ನು ಟ್ರುತ್ ಎಷ್ಟು ಹೇಳ್ತಾನೆ ಮೈನಸ್ ಮಾಡಿದ್ರೆ ಅಫ್ಕೋರ್ಸ್ ರಿಮೈನಿಂಗ್ ಏನಾಗಿರುತ್ತೆ ನಮಗೆ ಫಾಲ್ಸ್ ಅಂದರೆ ಲೈ ಹೇಳ್ತಿರ್ತಾನೆ ಅಂತ ಗೊತ್ತಾಗುತ್ತೆ. ಸೊ 1 - ಪಿ ಆಫ್ ಇ ಅಂದರೆ 4/5 ಇದೆ. ಸೊ ಸಿಂಪ್ಲಿಫಿಕೇಶನ್ ಎಲ್ ಸಿ ಎಮ್ 5 ಬರುತ್ತೆ. ಇಲ್ಲಿ 5 ಮಲ್ಟಿಪ್ಲೈ 5 - 4 ಅಂದರೆ 5 - 4 ಅಂತಂದರೆ 1. ಏನು ಬರುತ್ತೆ ಅಲ್ಲಿ 1/5 ಅಂತ. ಸೊ ಇವಾಗ ಪಿ ಆಫ್ ಎಚ್ ಡಿವೈಡ್ಸ್ ಇ ಮತ್ತು ಪಿ ಆಫ್ ಎಚ್ ಡಿವೈಡ್ಸ್ ಎಫ್ ಅಂತ.
ಪಿ ಆಫ್ ಹೆಚ್ ಡಿವೈಡ್ಸ್ ಇ ಏನಾಗಿರುತ್ತೆ, ಪ್ರಾಬಬಿಲಿಟಿ ದಟ್ ಹೆಡ್ ಅಪಿಯರ್ಸ್ ಇಫ್ ಸ್ಪೀಕ್ಸ್ ಟ್ರೂತ್, ಇಫ್ ಎ ಸ್ಪೀಕ್ಸ್ ಟ್ರೂತ್ ಅಂತಂದಾಗ ಪಿ ಆಫ್ ಹೆಚ್ ಡಿವೈಡ್ಸ್ ಇ ಅಂತಂದರೆ ಪ್ರಾಬಬಿಲಿಟಿ ದಟ್ ಹೆಡ್ ಅಪಿಯರ್ಸ್, probability that head appears if A speaks truth. ಏನಾಗುತ್ತೆ 1/2. ಅದೇ ಥರ ಪಿ ಆಫ್ ಎಚ್ ಡಿವೈಡ್ಸ್ ಎಫ್ ಇದ್ದಾಗ, ಸೊ probability that head appears if A lies. ಸೊ ಏನು ಬರುತ್ತೆ 1/2. ಇವಾಗ ನೋಡಿ ಫಾರ್ಮುಲಾ ಏನಿದೆ, ಪಿ ಆಫ್ ಇ ಡಿವೈಡ್ಸ್ ಎಚ್ ಅಲ್ಲಿ ವ್ಯಾಲ್ಯೂ ಹಾಕಿದ್ರೆ ನೋಡಿ ಇಲ್ಲಿದೆ, ಪಿ ಆಫ್ ಇ ಡಿವೈಡ್ಸ್ ಎಚ್ ಏನಿದೆ, ಪಿ ಆಫ್ ಇ ಡಿವೈಡ್ಸ್ ಹೆಚ್ ಈಸ್ ಈಕ್ವಲ್ ಟು ಪಿ ಆಫ್ ಇ ಇಂಟು ಪಿ ಆಫ್ ಹೆಚ್ ಡಿವೈಡ್ಸ್ ಇ divided by P of F into P of E divides, sorry, H divides F plus P of E into P of H divides E ಅಂತ. ಸೊ ನೋಡಿ ವ್ಯಾಲ್ಯೂಸ್ ಹಾಕಿದರೆ ಪಿ ಆಫ್ ಇ ಅಂತಂದರೆ ಎಷ್ಟಿದೆ ನೋಡಿ, ಕೊಟ್ಟಿರೋದೇ ಇದೆ, ಎ ಸ್ಪೀಕ್ಸ್ ಟ್ರೂತ್ 4/5 ಇಂಟು P of H divides E 1/2 whole divided by P of F ನೋಡಿ, P of F ಏನಿದೆ ನಮಗೆ 1/5, P of H divides F 1/2 ಪ್ಲಸ್ P of E ಅಂತಂದರೆ 4/5 ಇಂಟು P of H divides E ಅಂತಂದರೆ 1/2 ಅಂತ. ಸಿಂಪ್ಲಿಫಿಕೇಶನ್ 4/5 into 1/2 multiplication, numerator 4 1s are 4 divided by 5 2s are 10 whole divided by 1 into 1 1, 5 2s are 10 plus 4 into 1 4 divided by 5 into 2 10 ಅಂತ. So simplification 4/10 as it is. ನೋಡಿ ನ್ಯೂಮರೇಟರ್ ಫಸ್ಟ್ ಡಿನಾಮಿನೇಟರ್ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ಎರಡನ್ನು 10 ಇರೋದ್ರಿಂದ ಆ್ಯಸ್ ಇಟ್ ಈಸು 4 + 1 ನೋಡಿ, ಎಲ್ ಸಿ ಎಮ್ಮು ಮತ್ತು ಡಿನಾಮಿನೇಟರ್ ಸೇಮ್ ಇದ್ದಾಗ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ 4/10 ಡಿವೈಡೆಡ್ ಬೈ 4 + 1 is 5/10. ಇವಾಗ ನೋಡಿ ಇಲ್ಲಿ ಈ 10 ಈ 10 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಸೊ ಏನು ಬರುತ್ತೆ ನಮ್ಗೆ ಆನ್ಸರ್ 4/5. ಏನದು ಪ್ರೊಬಬಿಲಿಟಿ, ಯಾವುದನ್ನು ಕೇಳಿದವನು, ಪ್ರೊಬಬಿಲಿಟಿ ದಟ್ ಆ್ಯಕ್ಚುಲಿ ಹೆಡ್ ಅಂತ, ಪಿ ಆಫ್ ಇ ಡಿವೈಡ್ಸ್ ಹೆಚ್ ಈಸ್ 4/5 ಅಂತ. ಸೊ ನೋಡಿ ಏನು ಕೊಟ್ಟಿದ್ದ, ಪ್ರೊಬಬಿಲಿಟಿ ಎ ಸ್ಪೀಕ್ಸ್ ಟ್ರೂತ್, ಸೊ ಈವೆಂಟ್ ಇ ಅಂತ ತಗೊಂಡ್ವಿ. ಕಾಯಿನ್ ಈಸ್ ಅ ಟಾಸ್ಟ್, ಎ ರಿಪೋರ್ಟ್ಸ್ ದಟ್ ಹೆಡ್ ಅಪಿಯರ್ಸ್ ಅಂದರೆ ಎಚ್ ಅಂತ ಈವೆಂಟು. ಸೊ ಎ ಸ್ಪೀಕ್ಸ್ ಟ್ರೂತ್ ಅಂದರೆ ಲೈನು ಇರುತ್ತಲ್ಲ, ಸೊ ಎ ಸ್ಪೀಕ್ಸ್ ಲೈ ಅಂತಂದರೆ ಎಫ್ ಅಂತ ಈವೆಂಟು. ಸೊ ಪ್ರೊಬಬಿಲಿಟಿ ದಟ್ ಆ್ಯಕ್ಚುಲಿ ಹೆಡ್ ಅಂದಾಗ ದಟ್ ಈಸ್ ಪಿ ಆಫ್ ಇ ಡಿವೈಡ್ಸ್ ಹೆಚ್ ಅನ್ನು ಫೈಂಡ್ ಮಾಡಿ. ಸೊ ಪಿ ಆಫ್ ಇ ಡಿವೈಡ್ಸ್ ಹೆಚ್ ಅಂದರೆ ಏನಾಗಿರುತ್ತೆ, ಪಿ ಆಫ್ ಇ ಇಂಟು ಪಿ ಆಫ್ ಹೆಚ್ ಡಿವೈಡ್ಸ್ ಇ ಡಿವೈಡೆಡ್ ಬೈ ಪಿ ಆಫ್ ಎಫ್ ಡಿವೈಡೆಡ್ ಬೈ ಪಿ ಆಫ್ ಎಫ್ ಇಂಟು ಪಿ ಆಫ್ ಹೆಚ್ ಡಿವೈಡ್ಸ್ ಎಫ್ ಪ್ಲಸ್ ಪಿ ಆಫ್ ಇ ಇಂಟು ಪಿ ಆಫ್ ಹೆಚ್ ಡಿವೈಡ್ಸ್ ಇ ಅಂತ. ಸೊ ಪಿ ಆಫ್ ಇ ಅಂತಂದರೆ ಕೊಟ್ಟಿರೋದಿದೆ, ಎ ಸ್ಪೀಕ್ಸ್ ಟ್ರೂತ್ ಇದೆಯಲ್ಲ 4/5. ಪಿ ಆಫ್ ಎಫ್ ಅಂತಂದರೆ ನೋಡಿ, ಎ ಸ್ಪೀಕ್ಸ್ ಲೈ ಅಂದರೆ ಸ್ಪೀಕ್ಸ್ ಟ್ರುತ್ತನ್ನು ಮೈನಸ್ ಮಾಡಿದಾಗ ಲೈ ಬರುತ್ತೆ, 1 - 4/5 ಅಂದರೆ 1/5. ಸೊ ಪಿ ಆಫ್ ಹೆಚ್ ಡಿವೈಡ್ಸ್ ಇ ಅಂದರೆ ಪ್ರೊಬಬಿಲಿಟಿ ದಟ್ ಹೆಡ್ ಅಪಿಯರ್ಸ್ ಇಫ್ ಎ ಸ್ಪೀಕ್ಸ್ ಟ್ರೂತ್ ಇದ್ದಾಗ 1/2. ಪಿ ಆಫ್ ಹೆಚ್ ಡಿವೈಡ್ಸ್ ಎಫ್ ಅಂದರೆ ಪ್ರೊಬಬಿಲಿಟಿ ದಟ್ ಹೆಡ್ ಅಪಿಯರ್ಸ್ ಇಫ್ ಎ ಲೈಸ್ ಅಂತ. ಸೊ ಪಿ ಆಫ್ ಇ ಡಿವೈಡ್ಸ್ ಹೆಚ್ ನೋಡಿ, ಪಿ ಆಫ್ ಇ ಅಂತಂದರೆ 4/5 ಇದೆ ನಮಗೆ, ಪಿ ಆಫ್ ಹೆಚ್ ಡಿವೈಡ್ಸ್ ಇ ಅಂತಂದರೆ 1/2 ಡಿವೈಡೆಡ್ ಬೈ ಪಿ ಆಫ್ ಎಫ್ ಅಂತಂದರೆ 1/5
ಪಿ ಆಫ್ ಎಚ್ ಡಿವೈಡ್ಸ್ ಎಫ್ ಅಂತಂದರೆ 1/2 ಪ್ಲಸ್ ಸೇಮ್ ಮತ್ತೆ ಪಿ ಆಫ್ ಇ ಅಂತಂದರೆ 4/5 ಪಿ ಆಫ್ ಎಚ್ ಡಿವೈಡ್ಸ್ ಇ ಅಂದರೆ 1/2. ಸೊ ಮಲ್ಟಿಪ್ಲಿಕೇಶನ್ 4 1s are 4 ಡಿವೈಡೆಡ್ ಬೈ 5 2s are 10. ಇಲ್ಲೇನು 1 1s are 1 5 2s are 10 ಪ್ಲಸ್ 4 1s are 4 5 2s are 10. ಸೊ ಪಿ ಆಫ್ ಎಚ್ ಇ ಡಿವೈಡ್ಸ್ ಎಚ್ ಅಂತಂದರೆ 4 ಡಿವೈಡೆಡ್ ಬೈ 10 ಆ್ಯಸ್ ಇಟ್ ಈಸ್. ಸೊ ಇಲ್ಲಿ ಎಲ್ ಸಿ ಎಮ್ ತೊಗೊಂಡಾಗ 10. ಸೊ ನ್ಯೂಮರೇಟರ್ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ಬೋದು. ಏನಕ್ಕಂದರೆ ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್ ಇದೆ. ಸೊ 4 + 1 ಡಿವೈಡೆಡ್ ಬೈ 10. ಸೊ 10 10 ಕ್ಯಾನ್ಸಲ್ ಆಗಿಬಿಟ್ಟು ಆನ್ಸರ್ ಏನು ಬಂತು 4 ಡಿವೈಡೆಡ್ ಬೈ 5. ಪ್ರೊಬಾಬಿಲಿಟಿ ದಟ್ ಆ್ಯಕ್ಚುಲಿ ಹೆಡ್ ಇದ್ದಾಗ ನಮಗೆ ಪ್ರೊಬಾಬಿಲಿಟಿ ಏನು ಬರುತ್ತೆ ಪಿ ಆಫ್ ಇ ಡಿವೈಡ್ಸ್ ಎಚ್ ಈಸ್ 4/5 ಅಂತ. ನೆಕ್ಸ್ಟ್ ನೋಡಿ 5th ಒನ್ ಇದೆ. ಎ ಡೈ ಈಸ್ ಟಾಸ್ಡ್ ಥ್ರೈಸ್ ಅಂತ. ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ಎನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂತ ಕೇಳ್ತಿದ್ದಾನೆ. ಸೊ ಫಸ್ಟ್ ಏನು ಮಾಡ್ಬೇಕು, ನಮಗೆ ಡೈ ಅಂತಂದರೆ ಎಷ್ಟಿರುತ್ತೆ ನಮಗೆ 6 ಫೇಸ್ ಅಂತ. ಸೊ ಫಸ್ಟು ಸ್ಯಾಂಪಲ್ ಸ್ಪೇಸ್ ತಗೊಳ್ಳೋಣ. ನಂಬರ್ ಆಫ್ ಪಾಸಿಬಲ್ ರಿಸಲ್ಟ್ಸ್ ಆನ್ ಡೈ ಅಂತ. ನಂಬರ್ ಆಫ್ ಪಾಸಿಬಲ್ ರಿಸಲ್ಟ್ಸ್ ಆನ್ ಡೈ. ಸೊ ಏನಿರುತ್ತೆ 1 ಡೈ ಅಂದರೆ ಎಷ್ಟು ಫೇಸ್ ಇರುತ್ತೆ ಅದಕ್ಕೆ 6 ಫೇಸ್ 1 2 3 4 5 6 ಅಂತ. ಸೊ ಇವಾಗ ಫಸ್ಟು ನೋಡಿ ನಾವು ಈವನನ್ನು ಫೈಂಡ್ ಮಾಡಿಬಿಟ್ಟು ಅದರಲ್ಲಿ 1ನಲ್ಲಿ ಈವನ್ ಎಷ್ಟು ಬರುತ್ತಲ್ಲ ಮೈನಸ್ ಮಾಡಿಬಿಟ್ರೆ ನಮ್ಗೆ ಮಿಕ್ಕಿರೋದು ಆಡ್ ಆಗಿರುತ್ತೆ. ಸೊ ಇವಾಗ ಲೆಟ್ ಏನು ತಗೊಳ್ಳೋಣ, ಫಸ್ಟು ನಂಬರ್ ಆಫ್ ಫೇವರೇಬಲ್ ರಿಸಲ್ಟ್ಸ್ ಗೆಟ್ಟಿಂಗ್ ಈವನ್ ನಂಬರ್ ಅಂತ. ನಂಬರ್ ಆಫ್ ಫೇವರೇಬಲ್ ರಿಸಲ್ಟ್ಸ್ ಗೆಟ್ಟಿಂಗ್ ಈವನ್ ನಂಬರ್. ಈವನ್ ನಂಬರ್ ನೋಡಿ, ಈವನ್ ನಂಬರ್ ಯಾವುದಿದೆ 2 4 6 ಅಂತ. ಇವಾಗ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ಏನಾಗುತ್ತೆ ನಮಗೆ, ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ನಂಬರ್ ನೋಡಿ. ಟೋಟಲ್ ಎಷ್ಟಿದೆ ನಮಗೆ 6. ಪ್ರೊಬಬಿಲಿಟಿ ಅಂತಂದರೆ ಕೆಳಗಡೆ ಯಾವಾಗಲೂ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಇರುತ್ತೆ. ಸೊ ಪಾಸಿಬಲ್ ರಿಸಲ್ಟ್ಸ್ ಅಂತ ಹೇಳ್ಬೋದು, ಟೋಟಲ್ ಔಟ್ಕಮ್ಸ್ ಅಂತ ಹೇಳ್ಬೋದು, 6 ಇದೆ. ಸೊ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ನಂಬರ್ ಎಷ್ಟಿದೆ ನೋಡಿ 3. ಸೊ 3 1s 3 2s ಎಷ್ಟು ಬರುತ್ತೆ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ನಂಬರ್. 1 ಡೈ ತೊಗೊಂಡಾಗ ಈವನ್ ನಂಬರ್ ಎಷ್ಟು ಬರುತ್ತೆ ಪ್ರೊಬಬಿಲಿಟಿ ನಮಗೆ 1/2 ಅಂತ ಬರುತ್ತೆ. ಅದೇ ಥರ ನೋಡಿ ನೆಕ್ಸ್ಟ್ ನಾವು ಯಾವುದನ್ನು ತೊಗೊತೀವಿ ಇಲ್ಲಿ ಬರೀತೀವಿ. ಸೊ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ನಂಬರ್ ಒನ್ಸ್ ಅಂತ. ಗೆಟ್ಟಿಂಗ್ ಈವನ್ ನಂಬರ್ ಒನ್ಸ್ ಅಂತ ನೋಡಿ. ಒನ್ಸ್ ತೊಗೊಂಡಾಗ ಏನು ಬಂತು ನಮಗೆ 1/2. 1 ಡೈ ತೊಗೊಂಡಾಗ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ನಂಬರ್ 1/2. ಅದೇ ಥರ ನಾವು 3 ಟೈಮ್ಸ್ ತೊಗೊಂಡಾಗ ಸಿಮಿಲರ್ಲಿ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ ಈವನ್ ನಂಬರ್ ಥ್ರೈಸ್ ಅಂತ ಇದ್ದರೆ, ಏನಕ್ಕಂದರೆ ನಾವು ಡೈಯನ್ನು ಥ್ರೈಸ್ ಅಂದರೆ 3 ಟೈಮ್ಸು ನಾವು ಡೈಯನ್ನು ಟಾಸ್ ಮಾಡ್ತಾ ಇದ್ದೀವಿ ನೋಡಿ, ಅಂದರೆ ಟಾಸ್ಡ್ ಥ್ರೈಸ್ ಅಂತ. ಸೊ ಎಲ್ಲ ಏನು ಬರುತ್ತೆ 1 ಟೈಮ್ 1/2 ಅಂದರೆ 3 ಟೈಮ್ಸ್ 1/2 ಇಂಟು 1/2 ಇಂಟು 1/2 ಏನಾಗುತ್ತೆ ನಮಗೆ 1 ಇಂಟು 1 ಇಂಟು 1. ಸೊ 1 ನ್ಯೂಮರೇಟರ್ ಸಪ್ರೇಟ್ ಮಲ್ಟಿಪ್ಲಿಕೇಶನ್ ಡಿನಾಮಿನೇಟರ್. ಸೊ ಡಿವೈಡೆಡ್ ಬೈ 2 2s are 4 4 2s are 8. ಸೊ 1/8 ಬಂತು. ಇವಾಗ ನಾವು ಆಡನ್ನು ಫೈಂಡ್ ಔಟ್ ಮಾಡ್ಬೋದು. ಯಾವ ಥರ ಅಂತಂದರೆ ಹೆನ್ಸ್ ನೋಡಿ ಪ್ರೊಬಬಿಲಿಟಿ ಆಫ್ ಗೆಟ್ಟಿಂಗ್ at least odd number on tossing dice. All dice ಅಂದರೆ tossing thrice. ಥ್ರೈಸ್ ಆಫ್ ಡೈ ಅಂತ. ಸೊ ಡೈಯನ್ನು 3 ಟೈಮ್ಸ್
ಟಾಸ್ ಮಾಡಿದಾಗ ಏನು ಬರುತ್ತೆ ಅಂದರೆ 1 ಮೈನಸ್ ನೋಡಿ ಈವನ್ ಎಷ್ಟಿದೆ 1/8 ಇದೆ, ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಬಂದುಬಿಡುತ್ತೆ. ಎಲ್ ಸಿ ಎಮ್ ತೊಗೊಂಡಾಗ 8 ನೋಡಿ ಇಲ್ಲಿ 8 ಮಲ್ಟಿಪ್ಲಿಕೇಶನ್ನು. ಸೊ ಏನು ಬರುತ್ತೆ 8 ಮೈನಸ್ 1 ಈಸ್ 7/8 ಅಂತ ನೋಡಿ. ಕೇಳಿರೋದು ಆಡು, ಬಟ್ ನಾವು ಫೈನ್ ಮಾಡೋದು ಈವನ್ ಫೈನ್ ಮಾಡಿಬಿಟ್ಟು ಮೈನಸ್ ಮಾಡಿದ್ರೆ ನಮ್ಗೆ ಆಡ್ ಬಂದುಬಿಡ್ತು ಆನ್ಸರ್. ಸೊ ನೋಡಿ ಕ್ವಶನ್ ಏನಿತ್ತು, ಡೈ ಈಸ್ ಟಾಸ್ಡ್ ಥ್ರೈಸ್ ಅಂತ. ಒಂದು ನಿಮಿಷ. ಡೈ ಈಸ್ ಟಾಸ್ಡ್ ಥ್ರೈಸ್, ಫೈಂಡ್ ದ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಆನ್ ಆಡ್ ನಂಬರ್ ಅಟ್ ಲೀಸ್ಟ್ ಒನ್ಸ್ ಅಂತ ಇತ್ತು ಕ್ವಶನ್. ಸೊ ನಂಬರ್ ಆಫ್ ಪಾಸಿಬಲ್ ರಿಸಲ್ಟ್ಸ್ ಆನ್ ಒನ್ ಡೈ, ಒಂದು ಡೈ ತಗೊಂಡಾಗ ಎಷ್ಟು ಫೇಸಸ್ ಇದೆ 6. ನಂಬರ್ ಆಫ್ ಫೇವರೇಬಲ್ ರಿಸಲ್ಟ್ಸ್ ಗೆಟಿಂಗ್ ಈವನ್ ನಂಬರ್ ನೋಡಿ, ಒನ್ ಡೈ ತಗೊಂಡಾಗ ಈವನ್ ನಂಬರ್ ಎಷ್ಟು ಬರುತ್ತೆ 2, 4, 6. ಸೊ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್ ಒನ್ ಡೈ ತಗೊಂಡಾಗ ಏನು ಬರುತ್ತೆ ನಮಗೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ 6 ಇದೆ. ಸೊ ಇಲ್ಲಿ 3, 2, 4, 6 ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್. ಸೊ ಆನ್ಸರ್ ಏನು ಬಂತು 1/2. ಸೊ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್ ಒನ್ಸ್ ಅಂದರೆ 1/2. ಅದೇ ಥರ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಈವನ್ ನಂಬರ್ ಥ್ರೈಸ್ ನೋಡಿ, 3 ಟೈಮ್ಸ್ ಡೈಯನ್ನು ಟಾಸ್ ಮಾಡಿದಾಗ ನೋಡಿ 1/2 ಇಂಟು 1/2 ಇಂಟು 1/2 ಈಸ್ 1/8. ಹೆನ್ಸ್ ಪ್ರೊಬಬಿಲಿಟಿ ಆಫ್ ಗೆಟಿಂಗ್ ಅಟ್ ಲೀಸ್ಟ್ ಆಡ್ ನಂಬರ್ ಆನ್ ಟಾಸಿಂಗ್ ಥ್ರೈಸ್ ಆಫ್ ಅ ಡೈ ಅಂತ. ಸೊ ಡೈಯನ್ನು 3 ಟೈಮ್ಸ್ ಟಾಸ್ ಮಾಡಿದಾಗ ಆಡ್ ನಂಬರ್ ಆಫ್ ನೋಡಿ ಆಡ್ ನಂಬರ್ಸ್ ಎಷ್ಟು ಬರುತ್ತೆ, ಆಡ್ ನಂಬರ್ ಆಫ್ ನಂಬರ್ ಆನ್ ಟಾಸಿಂಗ್ ಥ್ರೈಸ್ ಆಫ್ ಡೈ ಅಂತಂದರೆ ಗೆಟ್ಟಿಂಗ್ ಆಡ್ ನಂಬರ್, ಗೆಟ್ಟಿಂಗ್ ಅಟ್ ಲೀಸ್ಟ್ ಆಡ್ ನಂಬರ್ ಆನ್ ಎ ಟಾಸಿಂಗ್ ಥ್ರೈಸ್ ಆಫ್ ಡೈ ಅಂದರೆ 1 ಮೈನಸ್ 1/8. ಸೊ ಎಲ್ ಸಿ ಎಮ್ ತಗೊಂಡಾಗ ನೋಡಿ 8 ಇದೆ, ಇಲ್ಲಿ 8 ಮಲ್ಟಿಪ್ಲೈ ಆದರೆ 1 ಇಂಟು 8 ಈಸ್ 8, 8 ಮೈನಸ್ 1 ಈಸ್ 7/8 ಅಂತ. ಸೊ ಆನ್ಸರ್ ಇದು. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ, ಇಫ್ ಎ ಆ್ಯಂಡ್ ಬಿ 2 events such that P of A is a 1/4, P of B is a 1/2 and P of A intersection B is a 1/8, find P of not A and not B ಅಂತ. ಫಸ್ಟು ಕೊಟ್ಟಿರೋದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಫೈಂಡ್ ಮಾಡ್ಬೋದು. ಗಿವನ್ ಏನೇನಿದೆ ನೋಡಿ, P of A is a 1/4 ಕೊಟ್ಟಿದ್ದಾನೆ, P of B ಅಂತಂದರೆ 1/2 ಅಂತ ಕೊಟ್ಟಿದ್ದಾನೆ, P of A intersection B ಅಂತಂದಾಗ 1/8 ಅಂತ ಇದೆ. ಸೊ ಇವಾಗ ನೋಡಿ ಏನು ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ, P of not A and not B ಅಂತ. ನಾವು ನೋಡಿ ಏನು ಫೈಂಡ್ ಮಾಡಬೇಕು, P of not A and not B ಅಂತ ಇದೆ ಈಸ್ ಈಕ್ವಲ್ ಟು P of not A and not B ಏನಾಗುತ್ತೆ, P of A ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ B ಕಾಂಪ್ಲಿಮೆಂಟ್ ಅಥವಾ ಡ್ಯಾಶ್ ಅಂತ ಕೂಡ ಹೇಳ್ಬೋದು. ಇವಾಗ P of A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್ ಏನಾಗುತ್ತೆ, P of A ಯೂನಿಯನ್ B ಹೋಲ್ ಡ್ಯಾಶ್. ಏನಕ್ಕಂದರೆ ಇಲ್ಲಿ ನೋಡಿ ನಮಗೆ ಸೆಟ್ಟಲ್ಲಿ ಯೂಸ್ ಮಾಡ್ಕೊಂಡಿದ್ದೀವಿ, ಅದನ್ನು ಇಲ್ಲಿ ಪ್ರೊಬಬಿಲಿಟಿಯಲ್ಲಿ ಯೂಸ್ ಮಾಡ್ತೀವಿ. ಯಾವುದಿದೆ, A ಡ್ಯಾಶ್ ಇಂಟರ್ಸೆಕ್ಷನ್ B ಡ್ಯಾಶ್ ಈಸ್ ಈಕ್ವಲ್ ಟು A ಯೂನಿಯನ್ B ಡ್ಯಾಶಿಗೆ ಈಕ್ವಲ್ ಇದೆ. ಸೊ ಪ್ರೊಬಬಿಲಿಟಿ ಕೂಡ ಅದೇ, ಪ್ರೊಬಬಿಲಿಟಿಯಲ್ಲಿ ಕೂಡ ನಾವು ಅದೇ ಯೂಸ್ ಮಾಡ್ಕೊತೀವಿ. ಇವಾಗ ನೋಡಿ P of A ಯೂನಿಯನ್ B ಡ್ಯಾಶ್ ಅಂದರೆ ಏನಾಗುತ್ತೆ ನಮಗೆ 1 ಮೈನಸ್ P of A ಯೂನಿಯನ್ B ಅಂತ. ಏನಕ್ಕಪ್ಪ ಅಂದರೆ ನೋಡಿ P of A ಡ್ಯಾಶ್ ಏನಾಗಿರುತ್ತೆ 1 ಮೈನಸ್ P of A ಆಗಿರುತ್ತೆ. ಸೊ A ಪ್ಲೇಸಲ್ಲಿ A ಯೂನಿಯನ್ B ಡ್ಯಾಶ್ ಇರೋದ್ರಿಂದ 1 ಮೈನಸ್ P of A ಯೂನಿಯನ್ B. ನೋಡಿ ಇಲ್ಲಿ ಕೂಡ A ಯೂನಿಯನ್ B ಅಥವಾ ಸೆಟ್ಟಲ್ಲಿ ನಮಗೇನಿದೆ N of A ಯೂನಿಯನ್ B ಏನಿದೆ, N of A ಪ್ಲಸ್ N of B ಮೈನಸ್ ಇಲ್ಲಿ ಪ್ಲಸ್ಸು ಮೈನಸ್ N of A ಇಂಟರ್ಸೆಕ್ಷನ್ B ಅಂತ. ಸೊ ಸೆಟ್ಟಲ್ಲಿ ಯೂಸ್ ಮಾಡ್ಕೊತೀವಿ. ಇಲ್ಲಿ ಅಂದರೆ ಸೆಟ್ ಚಾಪ್ಟರ್ ಇದೆಯಲ್ಲ ಫಸ್ಟ್ ಪಿ ಯು ಅಲ್ಲಿ, ಅದರಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಏನು ಬರುತ್ತೆ ಇವಾಗ, ಈಸ್ ಈಕ್ವಲ್ ಟು 1 ಮೈನಸ್ P of A ಯೂನಿಯನ್ B ಅಂತಂದರೆ P of A ಪ್ಲಸ್ P of B ಮೈನಸ್ P of A ಇಂಟರ್ಸೆಕ್ಷನ್ B ಅಂತ. ಸೊ ಈಸ್ ಈಕ್ವಲ್ ಟು 1 ಮೈನಸ್ P of A ಅಂತಂದರೆ ಏನಿದೆ ನಮಗೆ 1/4
ಪ್ಲಸ್ ಪಿ ಆಫ್ ಬಿ ಅಂದರೆ 1/2 ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತಂದರೆ 1/8. ಸಿಂಪ್ಲಿಫಿಕೇಶನ್ ನೋಡಿ, ಹೊರಗಡೆ 1 ಮೈನಸ್ ಆ್ಯಸ್ ಇಟ್ ಈಸು ಬ್ರಾಕೆಟ್ ಒಳಗಡೆ 4 to 8. ನೋಡಿ ಎಲ್ ಸಿ ಎಮ್ ಏನು ಬರುತ್ತೆ, 4 to 8. 2 2s are 2 1s are 2 4s are 2 1s are 2 2s are 2 1s are. So 8 ಬಂತು. LCM 8 ಅಂದರೆ 4 how much equal to 8, 4 2s are 2 how much equal to 2 4s are 8 1s are. So 2 plus 4 minus 1 ಅಂತ. So further simplification, 1 minus is equal to 1 minus 2 plus 4 is a 6, 6 minus 1 5 divided by 8. ನೋಡಿ ಮತ್ತೆ ಎಲ್ ಸಿ ಎಮ್ ತೊಗೊತೀವಿ, ಇಲ್ಲಿ 8 ಬರುತ್ತೆ. ಸೊ ಇಲ್ಲಿ 8 ಮಲ್ಟಿಪ್ಲೈ 8 ಮೈನಸ್ 5 ಇಸ್ ಅ 3/8 ಅಂತ. ಸೊ ಆನ್ಸರ್ ಏನು ಬಂತು ನಮಗೆ, ಏನಿದು ಕ್ವಶನ್, ಪಿ ಆಫ್ ನಾಟ್ ಎ ನಾಟ್ ಬಿ, ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಈಸ್ ಈಕ್ವಲ್ ಟು 3/8 ಅಂತ. ನೋಡಿ ಕ್ವಶನ್ ಏನಿದೆ ನೋಡೋಣ ಫಸ್ಟಿಂದ. ಎ ಆ್ಯಂಡ್ ಬಿ ಅನ್ನೋದು 2 ಈವೆಂಟ್ಸ್ ಇದೆ. ಸೊ ಪಿ ಆಫ್ ಎ ಪ್ರಾಬಬಿಲಿಟಿ ಆಫ್ ಎ ಏನಿದೆ 1/4, ಪ್ರಾಬಬಿಲಿಟಿ ಆಫ್ ಬಿ ಅನ್ನೋದು 1/2, ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅನ್ನೋದು 1/8. ಫೈನ್ ಪಿ ಆಫ್ ನಾಟ್ ಎ ಆ್ಯಂಡ್ ನಾಟ್ ಬಿ ಅಂದರೆ, ಪಿ ಆಫ್ ನಾಟ್ ಎ ಆ್ಯಂಡ್ ನಾಟ್ ಬಿ ಅಂದರೆ ಪಿ ಆಫ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ, ಅಥವಾ ಈ ಪಿ ಆಫ್ ಎ ಡಿವೈಡ್ಸ್ ಇಂಟರ್ಸೆಕ್ಷನ್ ಎ ಡ್ಯಾಶ್ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಕೂಡ ಹೇಳ್ಬೋದು. ಸೊ ಪಿ ಆಫ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಏನಾಗಿರುತ್ತೆ, ಪಿ ಆಫ್ ಎ ಯೂನಿಯನ್ ಬಿ ಡ್ಯಾಶ್ ಅಂತ, ಹೋಲ್ ಡ್ಯಾಶ್. ನೋಡಿ ಏನಕ್ಕಂದರೆ ಎ ಡ್ಯಾಶ್ ಅಥವಾ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇಸ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ. ಸೊ ಇಲ್ಲಿ ಪಿ ಆಫ್ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತಂದರೆ ಏನಾಗುತ್ತೆ, 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ. ಏನಕ್ಕಂದ್ರೆ ನೋಡಿ ಪಿ ಆಫ್ ಎ ಕಾಂಪ್ಲಿಮೆಂಟ್ ಅಥವಾ ಎ ಡ್ಯಾಶ್ ಅಂದರೆ 1 ಮೈನಸ್ ಪಿ ಆಫ್ ಎ ಇದೆ, ಎ ಪ್ಲೇಸಲ್ಲಿ ಎ ಯೂನಿಯನ್ ಬಿ ಇರೋದ್ರಿಂದ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂತ. ಇವಾಗ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂತಂದರೆ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂತ. ಸೆಟಲ್ ಫಾರ್ಮುಲಾ ಇದೆ ನಮಗೆ ಎನ್ ಆಫ್ ಎ ಯೂನಿಯನ್ ಬಿ ಅಂತ ನೋಡಿ. ಸೊ ಇಲ್ಲಿ 1 ಮೈನಸ್ ಪಿ ಆಫ್ ಎ ಅಂತಂದರೆ 1/4, ಪಿ ಆಫ್ ಬಿ ಅಂದರೆ 1/2, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಂದರೆ 1/8. ಎಲ್ ಸಿ ಎಮ್ ತೊಗೊಂಡಾಗ 4 to 8, 8 ಬಂತು. ಮಲ್ಟಿಪ್ಲೈ ಇಲ್ಲಿ 2, ಇಲ್ಲಿ 4, ಇಲ್ಲಿ 1, ಬಿಕಾಸ್ 4 2s are 2 4s are 8 1s are 8. So 1 minus 2 plus 4 is a 6, 6 minus 1 is a 5/8, 1 minus 5/8 is a 3/8. ನೋಡಿ ಈ ಥರ ಕೇಳ್ತಾನೆ ಕ್ವಶನ್ಸ್ 2 ಮಾರ್ಕ್ಗೆ. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.